ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆನಿಯನ್ ಎಗ್ ಬೋಂಡ ಆನಿಯನ್ ಎಗ್ ಬೋಂಡ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ವಾಟ್ ಇಟ್ ಹ್ಯಾಪನ್ಸ್. ಲೆಟ್ಸ್ ಗೋ ಗೈಸ್. ಓಕೆ ಗೈಸ್, ಸೊ ಇವಾಗ ನಾನು 3 ಎಗ್ನ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಒಂದ್ಸತಿ ಬಾಯ್ಲ್ ಆದಮೇಲೆ ನಾವು ಅದನ್ನು ನೀಟಾಗಿ ಬಿಡಿಸ್ಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಓಕೆ, ಇವಾಗ ನಾನು 3 ಆನಿಯನ್ ತೊಗೊಂಡು ನೀಟಾಗಿ ಸ್ಲೈಸ್ ಮಾಡಿಕೊಂಡು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟು ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಖಾರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಆನಿಯನ್ ಸ್ಲೈಸಸ್ ಏನಿರುತ್ತಲ್ಲ ಅದು ನೀಟಾಗಿ ಖಾರ ಮತ್ತು ಉಪ್ಪನ್ನ ಹಿಂಡ್ಕೊಳ್ಳುತ್ತೆ. ಸೊ ಒನ್ಸ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಗಟ್ಟಿ ಬರಬೇಕು ಇದ್ರದ್ದು. ಆ್ಯಂಡ್ ಕಡಲೆ ಹಿಟ್ಟು, ಆನಿಯನ್ನು, ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ್ಯಂಡ್ ಅದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ ಅದು ಸ್ವಲ್ಪ ಗಟ್ಟಿ ಬರಬೇಕು ಅಂತ ಹೇಳಿ. ಸೊ ನೀವೇನಾದರೂ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಮಾಡಿದ್ದು ಅದೇ ಕೆಲಸನ. ಸೊ ನಾನು ನೋಡಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೆ. ಸೊ ಹಾಗಾಗಿ ಮತ್ತೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಕೊತ್ತಂಬರಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಸೊ ಇದು ಮಿಕ್ಸ್ಚರ್ ರೆಡಿ ಆಯಿತು. ಇದನ್ನು ಸೈಡಿಗೆ ಎತ್ತಿಡೋಣ. ಇವಾಗ ನಾವು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಎಗ್ನ, ಅದನ್ನು ಹಾಫ್ ಸ್ಲೈಸ್ ಮಾಡ್ಕೊಳ್ಳೋಣ. ಸೊ 3 ಎಗ್ಗು 6 ಪೀಸ್ ಆಗಿದೆ. ನಮ್ಮ ಮನೇಲಿ ನಾವು 5 ಮೆಂಬರ್ಸ್ ಇದ್ದೀವಿ. 5 ಮೆಂಬರ್ಸ್ಗೂ ಒನ್ ಬೋಂಡ ಬರುತ್ತೆ. ಆ್ಯಂಡ್ 1 ಎಕ್ಸ್ಟ್ರಾ ಅದು ನನಗೆ ಇಲ್ಲ ಅದನ್ನು ಸ್ಯಾಂಪಲ್ಗಂತ ಹೇಳಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಹೆಂಗೆ ಅಲ್ವಾ. ಸೊ ಓಕೆ, ಇವಾಗ ನಾನು ಆಯಿಲ್ನ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಅದು ಬಾಯ್ಲ್ ಆಗಿದ್ದೇನೋ ಇಲ್ವಾ, ಕಾದಿದ್ದೇನೋ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಒಂದು ಪೀಸ್ ಆಫ್ ಈರುಳ್ಳಿ ಹಾಕಿ ಹಾಗೆ ಫ್ರೈ ಮಾಡಿ ನೋಡಿದೆ. ಇಟ್ಸ್ ಡನ್, ಬಾಯ್ಲ್ ಆಗಿತ್ತು. ಸೊ ಇವಾಗ ಅದು ಮಿಕ್ಸ್ಚರ್ ಇತ್ತಲ್ವ, ಅದನ್ನು ನೀಟಾಗಿ ಎಗ್ ಪೀಸಿಗೆ 2 ಕಡೆನೂ ಅಪ್ಲೈ ಮಾಡ್ಕೊಳ್ಳೋಣ. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಅದನ್ನು ಚುರ್ರ್ ಅಂತ ಎಣ್ಣೆಲಿ ಬಿಡೋದು. ಇಷ್ಟೇ ಗೈಸ್, ನೋಡಿ ಬಿಟ್ಬಿಟ್ಟೆ. ಸೊ ಇವಾಗಿದು ಫ್ರೈ ಆಗಲಿ. ಒಂದು ಸೈಡ್ ನೀಟಾಗಿ ಫ್ರೈ ಆದಮೇಲೆ ಅದನ್ನು ತಿರುಗಿಸಿ ಇನ್ನೊಂದು ಕಡೆ ಹಾಕಬೇಕು. 2 ರಿಂದ 3 ನಿಮಿಷ ಈ ಥರ ಮಾಡ್ಕೊತ ಇದ್ದರೆ ಅದು ಫ್ರೈ ಆಗುತ್ತೆ. ಓಕೆ, ಇವಾಗಿದ್ದು ಫ್ರೈ ಆಗಿದೆ. ನಮ್ಮದು ಬೋಂಡ ರೆಡಿ ಆಗಿದೆ. ಎಗ್ ಬೋಂಡ ಅಲ್ಲ ಆನಿಯನ್ ಎಗ್ ಬೋಂಡ. ಸೊ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ಪೇಪರ್ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ದರೆ ನೀವು ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೋಬೋದು. ಪೇಪರ್ ಏನಕ್ಕೆ ಯೂಸ್ ಮಾಡಿರೋದಂದರೆ ಅದರಲ್ಲಿ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದು ಸ್ವಲ್ಪ ಹೀರ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟೆ. ಬೋಂಡ ರೆಡಿ ಗೈಸ್. ಇವಾಗ ಚಟ್ನಿ ಮಾಡೋಣ ಗೈಸ್. ಸೊ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಕಡಲೆಬೇಳೆ ಹಾಕ್ಕೊಂಡು, ಆಮೇಲೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, 1 ಗಡ್ಡೆ. ಸೊ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ 1 ಟೊಮೆಟೊ ಹಾಕ್ತಾಯಿದ್ದೀನಿ. 1 ಟೊಮೆಟೊ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ 1 ಹಿಡಿಯಷ್ಟು ಕೊತ್ತಂಬರಿ ಹಾಕಿ 7 ರಿಂದ 8 ಬೆಳ್ಳುಳ್ಳಿ ಪೀಸಸ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಫ್ ಖಾರ ಹಾಕ್ಕೊಳ್ಳೋಣ. ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಮುಗೀತು, ಚಟ್ನಿ ರೆಡಿ. ಸೊ ಬನ್ನಿ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ. ಇವಾಗ ನಾನು ಟಣ ಅಂತೀನಿ, ಇದು ಚಟ್ನಿ ಆಗಿಬಿಡುತ್ತೆ. ನೀವು ಹಾಗೆ ಮಾಡಬೇಡಿ, ಮಿಕ್ಸಿಗೆ ಹಾಕಿ ಮತ್ತೆ. ರೆಡಿ, ಟಣ, ಡನ್ ಚಟ್ನಿ. ಇವಾಗ ಬೋಂಡ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಹಾನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ, ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ. ನಾನು ಮಾಡಿಕೊಂಡು ಟ್ರೈ ಮಾಡ್ದೆ ಗೈಸ್, ನನಗೆ ಮಾತ್ರ ಸಖತ್ತಾಗಿ ಬಂದಿತ್ತು. ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂದೆ ಅಂತಂದರೆ ನಾನು ಸೀರಿಯಸ್ಲಿ ಇಟ್ ವಾಸ್ ವೆರಿ ಟೇಸ್ಟಿ ಗೈಸ್. ಪ್ಲೀಸ್ ನೀವು ಟ್ರೈ ಮಾಡಿ, ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ, ಮನೆಯವ್ರಿಗೂ ಮಾಡಿಕೊಡಿ. ಆ್ಯಂಡ್ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಗಾಯ್ಸ್.